ಸರ್ಕಾರ ಅಂದ್ರೆ ಫೆಬ್ರವರಿ 24ನೇ ತಾರೀಕು ಧಾರವಾಡದಲ್ಲಿ ಹೋರಾಟ ಮಾಡಿದ್ಮೇಲೆ ಸರ್ಕಾರ ಫೆಬ್ರವರಿ 26ನೇ ತಾರೀಕು 56,432 ಹುದ್ದೆಗಳನ್ನ ಒಂದು ತಿಂಗಳಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಎಲ್ಲ ಈ ಒಂದು ಬಜೆಟ್ ಅಲ್ಲಿ ಕೂಡ ಹೇಳಿದ್ರು. ಹೇಳಿದಾದ್ಮೇಲೆ ಸುಮಾರು ಒಂದು ತಿಂಗಳಾದ್ಮೇಲೆ ಕಲಬುರಗಿಯಲ್ಲೂ ನಾವು ಹೋರಾಟ ಮಾಡಿದ್ದೀವಿ. ಇದನ್ನ ಸರ್ಕಾರ ಏನಾದ್ರೂ ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ ಅತಿ ಶೀಘ್ರ ಅಂತಂದ್ರೆ ಈ ಒಂದು ನೆಕ್ಸ್ಟ್ ಒಂದು ವಾರದಲ್ಲಿ ಏನಾದ್ರೂ ಸರ್ಕಾರ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಂದ್ರೆ ಒಂದು ವಾರದಲ್ಲಿ ಎಲ್ಲಾ ಇಲಾಖೆಯಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಎಲ್ಲಾ ನೋಟಿಫಿಕೇಶನ್ಸ್ ಕೆಎ ಕೊಟ್ಟು ಇಮಿಡಿಯೇಟ್ ವಿತಿನ್ 8 ಮಂತ್ ಅಂದ್ರೆ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಸರ್ಕಾರ ಬಿಟ್ಟು 8 ಮಂತ್ಸ್ ಅಲ್ಲಿ 56,432 ಹುದ್ದೆಗಳನ್ನ ಭರ್ತಿ ಮಾಡಿಲ್ಲ ಅಂತಂದ್ರೆ ಆ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬಿಟ್ಟಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ನಾವು ಈ ಒಂದು ಹೋರಾಟ ಮಾಡ್ತಾ ಇದೀವಿ. ಸರ್ಕಾರಕ್ಕೆ ಇದು ಕೊಡ್ತಾ ಇರೋಂತ ಒಂದು ಕೊನೆ ಎಚ್ಚರಿಕೆ. ಈ ನಿಮ್ಮ ಎಲೆಕ್ಷನ್ಸ್ ಅಲ್ಲಿ ಬಿಸಿ ಆಗುವಂತದ್ದಲ್ಲ. ಈ ಒಂದು 2 ಸೀಟ್ಸ್ ನೀವು ಬಗ್ಗೆ ಏನು ಬೈ ಎಲೆಕ್ಷನ್ ಅಲ್ಲಿ ನೀವು ಸೀರಿಯಸ್ ಆಗಿ ತಗೊಂಡಿದ್ದೀರಲ್ಲ, ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ZP ಇರ್ಬೋದು, TP ಎಲೆಕ್ಷನ್ ಇರ್ಬೋದು, ಮತ್ತೆ ಒಂದು ಜಿಲ್ಲಾ ಒಂದು GBA ಎಲೆಕ್ಷನ್ ಇರ್ಬೋದು, ಒಂದು ಗ್ರಾಮ ಸಭೆ ಮೆಂಬರ್ ಎಲೆಕ್ಷನ್ ಗೆಲ್ಲಲ್ಲ. ಆ ರೀತಿ ಹೋರಾಟ ಮಾಡ್ಬೇಕಾಗುತ್ತೆ. ಸರ್ಕಾರ ಇದನ್ನ ತುಂಬಾ ಗಂಭೀರವಾಗಿ ತಗೊಳ್ಳಿ. ಯಾಕೆಂದ್ರೆ ನೀವು ಒಂದು ಕೊಟ್ಟಿರುವಂತ ಭರವಸೆ ಒಂದೇ ವರ್ಷದಲ್ಲಿ 1 ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ. ಅದು 3 ವರ್ಷ ಕಂಪ್ಲೀಟ್ ಆಗಿ 4ನೇ ವರ್ಷ ಆಗ್ತಿದೆ. ಆದ್ರೆ ಇಲ್ಲಿವರೆಗೂ ನೀವು 5,000 ವೇಕೆನ್ಸಿ ಫಿಲ್ ಮಾಡ್ತಾ ಇಲ್ಲ. ನೀವು ಸುಮ್ಮನೆ ಬರೀ ನೆಪ ಅಷ್ಟೇ ಹೇಳ್ತಾ ಇದೀರಾ. ಇಲ್ಲಿ ನೀವು ಮೀಸಲಾತಿ ಇರ್ಬೋದು, ಇನ್ನು ಬೇರೆ ಬೇರೆ ಒಳ ಮೀಸಲಾತಿ, ಯಾವುದೇ ಸಮಸ್ಯೆಗಳಿರ್ಲಿ, ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇದೆ. ಆ ಒಂದು ಪರಿಹಾರ ಕಂಡುಕೊಳ್ಬೇಕಾಗಿರೋಂಥದ್ದು ಲೆಜಿಸ್ಲೇಟಿವ್. ನೀವು ಇವತ್ತು ಜುಡಿಷಿಯರಿ ಮೇಲೆ ಆಗ್ತಾ ಇದ್ದೀರಾ. ಯಾವುದೇ ಒಂದು ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡೋಂಥ ಜವಾಬ್ದಾರಿ ಲೆಜಿಸ್ಲೇಟಿವ್ ಇದೆ. ನೀವು ಅದನ್ನ ಸೀರಿಯಸ್ ಆಗಿ ತಗೊಂಡ್ ಮಾಡೋದಾದ್ರೆ ಒಂದೇ ದಿನದಲ್ಲಿ ಮಾಡ್ಬೋದಾಗಿತ್ತು. ನೀವು ಯಾವುದೇ ಸಮಸ್ಯೆಗಳನ್ನ ಎಲ್ಲಾ ಸಮಸ್ಯೆಗಳ ಒಳಗೊಂಡಂತೆ ನೇಮಕಾತಿ ಪ್ರಾರಂಭಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಲೈನ್ ಮೆನ್ಷನ್ ಮಾಡಿ, ಏನ್ ತೊಂದರೆ ಇಲ್ಲ. ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿ, ಇಲ್ಲ ಒಂದು ಕ್ಯಾಬಿನೆಟ್ ಅಲ್ಲಿ ನೀವೇ ಒಂದು ಪ್ರಕಟಣೆ ಹೊರಡಿಸಿ. ಯಾರು ಏನ್ ಬೇಡ ಅಂತ ಹೇಳ್ತಾ ಇಲ್ಲ. ನೇಮಕಾತಿ ನಿಲ್ಸಿ ಅಂತ ಹೇಳಿ ಯಾರು ನಿಮಗೆ ಮನವಿ ಮಾಡ್ಕೊಂಡಿಲ್ಲ. ಓಕೆನಾ? ಈವನ್ ಉಚ್ಚ ನ್ಯಾಯಾಲಯ ಕೂಡ ಹೇಳಿದೆ, ನಿಮಗೆ ಒಂದು ಕಂಡೀಷನ್ಸ್ ಹೇಳಿದೆ, ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಹೇಳ್ಬಿಟ್ಟು. ನೀವು ಇಷ್ಟು ನೆಗ್ಲಿಜೆನ್ಸಿ ತೋರಿಸ್ತಾ ಇದೀರ ಅಂತಂದ್ರೆ ಮುಂಬರುವ ಎಲೆಕ್ಷನ್ ಅಲ್ಲಿ ಯಾವುದೇ ಒಂದು ಎಲೆಕ್ಷನ್ ಅಲ್ಲೂ ನಿಮ್ಮ ಒಂದು ಪಾರ್ಟಿಯಿಂದ ಒಬ್ಬ ಮೆಂಬರ್ ಕೂಡ ಗೆಲ್ಲಲ್ಲ. ಆ ಗೆಲ್ಲಲ್ಲ ಅನ್ನೋದಕ್ಕಿಂತ ನೀವು ಈ ವಿಚಾರನ ಗಂಭೀರವಾಗಿ ತಗೊಂಡ್ರೆ ರಾಜ್ಯದಲ್ಲಿರುವ ವಿದ್ಯಾರ್ಥಿಗಳು ಸುಮಾರು 15 ಇಂದ 20 ಲಕ್ಷ ಜನ ಏನು ವಿದ್ಯಾರ್ಥಿಗಳಿದ್ದಾರೆ, ಅವರ ಕುಟುಂಬಸ್ಥರು, ಅವ್ರ ಪೇರೆಂಟ್ಸು, ಮತ್ತೆ ಆ ವಿದ್ಯಾರ್ಥಿಗಳು ಮನ್ಸು ಮಾಡಿದ್ರೆ, ಅವರು ಇನ್ಫ್ಲೂಯೆನ್ಸ್ ಮಾಡಿದ್ರೆ ನಿಮಗೆ ಕಡಿಮೆ ಅಂತಂದ್ರೂ ಠೇವಣಿ ಕೂಡ ಸಿಗಲ್ಲ. ಆ ರೀತಿ ನೀವು ಹೋರಾಟ ಮಾಡ್ತೀವಿ ನಾವು ಮುಂದಿನ ದಿನಗಳಲ್ಲಿ. ಸರ್ಕಾರ ಇದನ್ನ ಗಂಭೀರವಾಗಿ ತಗೊಳ್ಳಿ. ಯಾಕೆಂದ್ರೆ ನಾವು ಇಷ್ಟೆಲ್ಲ ಹೋರಾಟ ಮಾಡಿ ಕೂಡ ನೀವು ತುಂಬಾ ನಿರ್ಲಕ್ಷ್ಯ ವಹಿಸ್ತಿದ್ರ. ಅದು ಯುವಕರ ಬಗ್ಗೆ ನೀವೇನಾದ್ರೂ ಒಂದ್ಸತಿ ನೆಗ್ಲೆಕ್ಟ್ ಮಾಡಿದ್ರ ಅಂದ್ರೆ ನೀವು ಸರ್ಕಾರದಲ್ಲಿ ಮುಂಬರುವಂತ ಕಾಂಗ್ರೆಸ್ ಸರ್ಕಾರದಲ್ಲಿ ತುಂಬಾ ಆಲ್ರೆಡಿ ಕೆಟ್ಟ ಹೆಸರು ಬಂದಿದೆ. ನೀವು ಯಾವುದೇ ಇಡೀ ಇಂಡಿಯಾದಲ್ಲಿ ಬೇರೆ ಯಾವ ಸ್ಟೇಟ್ ಅಲ್ಲೂ ಅಷ್ಟೇ ನೀವು ಹೋಗೋದು, ಸುಳ್ಳು ಭರವಸೆಗಳನ್ನು ಕೊಡೋದು. ನಾವು ಕರ್ನಾಟಕದಲ್ಲಿ ನಿಮ್ಮ ತಟ್ಟೆಯಲ್ಲಿ ಒಂದು ಯಜ್ಞ ಸತ್ತಿದೆ. ಬೇರೆ ತಟ್ಟೆಯಲ್ಲಿ ಹೋಗ್ಬಿಟ್ಟು ನೀವು ನೊಣ ಹುಡುಕ್ತಾ ಇದ್ದೀರಾ. ನೀವು ಬೇರೆ ಸ್ಟೇಟ್ ಅಲ್ಲಿ ಹೋಗ್ಬಿಟ್ಟು ನಾವು ನಿಮಗೆ ಜಾಬ್ ಕೊಡ್ತೀವಿ ಅಂತ ಏನ್ ಸ್ಟೇಟ್ಮೆಂಟ್ಸ್ ಕೊಡ್ತಿದ್ದೀರಾ, ಏನ್ ಭರವಸೆಗಳು ಕೊಡ್ತಿದ್ದೀರಾ. ಕಾಂಗ್ರೆಸ್ ಗೌರ್ಮೆಂಟ್, ರಾಹುಲ್ ಗಾಂಧಿ ಸರ್ಗೂ ನಾನು ಮನವಿ ಮಾಡ್ಕೊತೀನಿ, ಈ ವಿಚಾರವಾಗಿ ಕರ್ನಾಟಕದಲ್ಲಿ ನೀವು ಇದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಂದ್ರೆ ಕರ್ನಾಟಕದಲ್ಲಿರೋ ಯುವಕರು ನಾವು ಮುಂದೆ ಯಾವ ರೀತಿ ನಿಮಗೆ ಪಾಠ ಕಲಿಸ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ತುಂಬಾ ಸೀರಿಯಸ್ ಆಗಿ ತಗೊಂಡು ಈ ವಿಚಾರನ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.